ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವತ್ತು ಮೈಸೂರಿನ MDMS ಸೊಸೈಟಿಯ ಬಗ್ಗೆ ನಾನಿವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಈ ಒಂದು ಸೊಸೈಟಿಯಲ್ಲಿ ಮೈಸೂರು ವಿಭಾಗ, ಚಾಮರಾಜನಗರ ಮತ್ತು ಮಂಡ್ಯ 3 ವಿಭಾಗದ ನೌಕರರಲ್ಲಿ ಸದಸ್ಯರಾಗಿದ್ದಾರೆ. ಈ ಒಂದು ಸೊಸೈಟಿ ಬಗ್ಗೆ ಯಾಕಪ್ಪ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವು ಈ ಸೊಸೈಟಿಯ ಒಂದು ಆಶ್ಚರ್ಯಕರವಾದ ಸಾಧನೆಗಳು, ಉತ್ತಮ ಒಂದು ಆಡಳಿತ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ನಿಜವಾಗ್ಲೂ ತುಂಬ ಆಶ್ಚರ್ಯಕರವಾದ ಕೆಲವು ವಿಚಾರಗಳನ್ನು ನಾನು ಗಮನಿಸಿದೆ. ಅದು ಹೌದು ಕೂಡ. ಈ ಒಂದು MDMS ಸೊಸೈಟಿಯ ಚುನಾವಣೆ ದಿನಾಂಕ 9/2/2024 ಅಂದರೆ ಭಾನುವಾರ ನಡೀತಾ ಇದೆ. ನಾನು ಸಹ ಈ ಒಂದು MDMS ತಂಡವನ್ನು ಬೆಂಬಲಿಸಬೇಕು ಅಂತ ಸಹ ಬಂದು ಮೈಸೂರಲ್ಲಿದ್ದೀವಿ. ಇವತ್ತು ವಿಷಯ ಏನಪ್ಪ ಅಂತಂದರೆ, ಈ MDMS ಸೊಸೈಟಿಯ ವಿಶೇಷವಾದ ಆಡಳಿತ ಏನಪ್ಪ ಅಂದರೆ ನೀವು ನಂಬಲ್ಲ, ನಿಜವಾಗ್ಲೂ ಸಹಕಾರಿ ಕ್ಷೇತ್ರದಲ್ಲಿ ನಾನು ಗಮನಿಸಿರೋ ಮಟ್ಟಿಗೆ, ನೀವೆಲ್ಲರೂ ಗಮನಿಸಿರೋ ಮಟ್ಟಿಗೆ ಎಲ್ಲೂ ಸಹ ಬೆಂಗಳೂರು ತಕ್ಕಂಥ ಸೊಸೈಟಿಗಳು ಸಹ ಇಂಥ ಒಂದು ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಸಾಲಕ್ಕೋಸ್ಕರ ಆ ಸೊಸೈಟಿಯ ಸದಸ್ಯರುಗಳು, ನಮ್ಮ ನೌಕರರು ಸಾಲಕ್ಕೋಸ್ಕರ ಅರ್ಜಿ ಕೊಟ್ಟರೆ, ಬೆಳಗ್ಗೆ ಸೊಸೈಟಿ ಓಪನ್ ಆಗಿ 9:10 ಗಂಟೆ ಓಪನ್ ಆಗುತ್ತೆ ಸೊಸೈಟಿ. ಅವಾಗ ಅರ್ಜಿ ಕೊಟ್ಟರೆ ಸಂಜೆ 4 ಗಂಟೆ ಹೊತ್ತಿಗೆ ನಿಮ್ಮ ಅಕೌಂಟ್ ದುಡ್ಡು ಬರ್ತದೆ ಅಂತಂದರೆ, ಇಲ್ಲಿಯ ಸೊಸೈಟಿಯ ನೌಕರರಿಗೆ, ಇಲ್ಲಿಯ ಸೊಸೈಟಿಯ ಸದಸ್ಯರುಗಳ ಅಕೌಂಟ್ಗೆ ಸಾಲದ ಅರ್ಜಿಯನ್ನು 3-4 ಲಕ್ಷ ಸಾಲ ಕೊಡ್ತಾಯಿದ್ದಾರೆ. ಸಾಲದ ಅರ್ಜಿಯನ್ನು ಬೆಳಗ್ಗೆ 9:30 ಆಫೀಸ್ ಓಪನ್ ಆದಾಗ ತಂದು ಕೊಟ್ಟರೆ ಸಂಜೆ 4 ಗಂಟೆ ಹೊತ್ತಿಗೆ ನಿಮ್ಮ ಅಕೌಂಟ್ಗೆ ದುಡ್ಡನ್ನ ಹಾಕ್ತಾಯಿದ್ದಾರೆ ಅಂತಂದರೆ ಎಂಥ ಒಂದು ಆಶ್ಚರ್ಯಕರದ ವಿಚಾರ ಅಲ್ವಾ? ನೀವೇ ಗಮನಿಸಿ, ಯೋಚಿಸಿ, ಯಾವ ಸೊಸೈಟಿಯಲ್ಲಿ ಈ ಒಂದು ಯೋಜನೆ ಇದೆ? ಯಾವ ಸೊಸೈಟಿ ಈ ರೀತಿ ನಡ್ಕೊಳ್ತಾ ಇದ್ದಾವೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ? ಇವತ್ತು ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಹಾಸನ ಮತ್ತು ಚಾಮರಾಜನಗರ, ರಾಯಚೂರು, ಶಿವಮೊಗ್ಗ, ಎಲ್ಲರೂ ಗಮನಿಸಿ, ಯಾವುದೇ ನಮ್ಮ ಸಾರಿಗೆ ನೌಕರಿರ್ತಕ್ಕಂಥ ಸೊಸೈಟಿಗಳು, ಬೆಳಗಾಮು, ಬಳ್ಳಾರಿ, ಎಲ್ಲೂ ಸಹ ಈ ಥರ ಒಂದು ಸೊಸೈಟಿಗಳಲ್ಲಿ ಈ ಥರ ಒಂದು ಯೋಜನೆಗಳು ಇಲ್ಲ. ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಇದು. ಬೆಳಿಗ್ಗೆ 9:10 ಗಂಟೆಗೆ ಅರ್ಜಿ ಕೊಟ್ಟರೆ ಲೋನ್ ಫಾರಮ್ನ, ಸಂಜೆ 4:15 ಹೊತ್ತಿಗೆ ಸದಸ್ಯರ ಅಕೌಂಟ್ಗೆ ECS ಆಗಿರುತ್ತೆ ಅಮೌಂಟ್, ಇಲ್ಲಿ ಲೋನ್ ಅಮೌಂಟು. ಎಂಥ ಒಂದು ವಿಚಾರ ಅಲ್ವಾ ಇದು? ನಿಜ ಭಾರಿ ನನಗೆ ಒಂಥರ ಅವರು ಗಮನಿಸಿದಾಗ, ನಾವು ಅದು ವಿಚಾರ ತಿಳ್ಕೊಂಡಾಗ ಶಾಕ್ ಆಯ್ತು ನನಗೆ. ಹೌದಾ, ನಮ್ಮ ಬೆಂಗಳೂರು ಸೊಸೈಟಿಗಳಲ್ಲಿ 1 ತಿಂಗಳು ಬೇಕು ಅರ್ಜಿ ಕೊಟ್ಟರೆ ಲೋನ್ ಕೊಡಲಿಕ್ಕೆ. 1 ತಿಂಗಳಾದರೂ ಆಯಿತು, 2 ತಿಂಗಳಾದರೂ ಆಯಿತು. ಅಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಒಂದೇ ದಿನಕ್ಕೆ ಬೆಳಿಗ್ಗೆ ಕೊಟ್ಟರೆ 1 ದಿನವೂ ಇಲ್ಲ, 9 ಗಂಟೆ ಕೊಟ್ಟರೆ 4 ಗಂಟೆ, 6-7 ಗಂಟೆ ಒಳಗಡೆ ನಿಮ್ಮ ಅಕೌಂಟ್ ದುಡ್ಡು ಬರ್ತಾಯಿದೆ ಇಲ್ಲಿ ನೌಕರರಿಗೆ. ನಿಜವಲ್ಲೂ ಇಡೀ ನನ್ನ ಅಭಿಪ್ರಾಯ ಏನಪ್ಪ, ಇಡೀ ಸಹಕಾರಿ ಕ್ಷೇತ್ರದಲ್ಲಿ ಸೊಸೈಟಿಗಳ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ಇದು ನಂಬರ್ 1 ಸೊಸೈಟಿ. ಇಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದೊಂದು ಆಶ್ಚರ್ಯಕರವಾದಂಥ ವಿಚಾರ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಸೊಸೈಟಿಯಲ್ಲಿ ಸಹ ಮರಣ ಪರಿಹಾರ ನಿಧಿಯನ್ನು ವಾಪಸ್ ಕೊಡಲ್ಲ. ಎಲ್ಲ ಸದಸ್ಯರುಗಳು ಹತ್ರ ಕಲೆಕ್ಟ್ ಮಾಡ್ತಾರೆ, ಕಡಿತಗೊಳಿಸ್ಕೋತಾರೆ. ಮರಣ ಪರಿಹಾರ ನಿಧಿ ಅಂತ ಆ ಹಣವನ್ನು ಯಾರಿಗೂ ಸಹ ವಾಪಸ್ ಕೊಡಲ್ಲ ಬದುಕಿರೋರಿಗೆ. ಈ ಸೊಸೈಟಿಯಲ್ಲಿ ಆ ವ್ಯಕ್ತಿ ನಿವೃತ್ತಿ ಆದಮೇಲೆ ಮರಣ ಪರಿಹಾರ ನಿಧಿಯನ್ನು ಸಹ ವಾಪಸ್ ಕೊಟ್ಟಿದ್ದಾರೆ. ಅವ್ರು ಯಾವತ್ತು ರಿಟೈರ್ಡ್ ಆಯ್ತಾರೆ ಅವತ್ತು ಅವ್ರದ್ದು ಏನು ಸೊಸೈಟಿಯಲ್ಲಿ RD ಅಮೌಂಟ್ ಇರ್ತದೆ, ಆ ಅಮೌಂಟ್ ಜೊತೆಗೆ ಮರಣ ಪರಿಹಾರದ ನಿಧಿ ಹಣವನ್ನು ಸಹ ವಾಪಸ್ ಕೊಡುವಂಥ ಕೆಲಸವನ್ನು ಈ ಸೊಸೈಟಿ ಆಡಳಿತ ಮಾಡ್ತಾಯಿದೆ. ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ಆಮೇಲೆ ಈ ಸೊಸೈಟಿ ಇವತ್ತು ಉತ್ತಮ ಆಡಳಿತ ನಡೆಸ್ತಾ ಇದೆ ಅಂತಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ಸೊಸೈಟಿಯವರು ಸ್ವಂತ ಜಾಗವನ್ನು ಖರೀದಿ ಮಾಡಿ ಸ್ವಂತ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಆ ಬಿಲ್ಡಿಂಗು ಸಹ ಈಗ ಇತ್ತೀಚೆಗೆ ಉದ್ಘಾಟನೆ ಆಗಿದೆ. ಆಮೇಲೆ ಇಲ್ಲಿಯ ನೌಕರರು ಈ ಒಂದು ಸೊಸೈಟಿಯನ್ನು ATM ಅಂತ ಕರೀತಾರೆ. ATM ಅಂತ ಅಂದರೆ ATM ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ಆಲ್ ಟೈಮ್ ಮನಿ ಅಂತ. ಯಾವಾಗಾರು ಅರ್ಜಿ ಆದರೂ ಸಾಲ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸವನ್ನು ಈ ಸೊಸೈಟಿಯ ಸದಸ್ಯರುಗಳ ಹತ್ರ ಈ ಒಂದು ಆಡಳಿತ ಮಂಡಳಿ ಉಳಿಸ್ಕೊಬಂದಿದ್ದಾರೆ. ಭಾರಿ ಖುಷಿ ಆಯ್ತು ನಿಜವಾಗ್ಲೂ. ನೀವು ಎಲ್ಲ ವಿಷಯಗಳನ್ನ ನಾವು ಗಮನಿಸಿ ಭಾರಿ ಖುಷಿ ಆಯಿತು. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅವರ ಸೊಸೈಟಿಯ ಒಂದು ಆಡಳಿತ ಮಂಡಳಿಯ ಒಂದು ಇದೆ ಇಲ್ಲಿ ಹಿಂದೆ ನೋಡಿ. ಇಲ್ಲಿವರೆಗೂ ನಾವು ಸಹ ಚುನಾವಣೆಗಳು ನಡೆಸಿದ್ದೀವಿ, ಹಲವಾರು ಚುನಾವಣೆಗಳು ಭಾಗವಹಿಸಿದ್ದೀವಿ. ಮೊದಲೇ ಬಂದ್ಬಿಡ್ತದೆ ಪ್ರಣಾಳಿಕೆಗಳು ಅಂತ, ಒಂದು 10-15 ನಾವು ಆಶ್ವಾಸನೆಗಳನ್ನ ಕೊಟ್ಟಿರ್ತೀವಿ. ಆದರೆ ಈ ಒಂದು ಪ್ರಣಾಳಿಕೆ, ಈ ಒಂದು ಸೊಸೈಟಿಯ ಹ್ಯಾಂಡ್ ಬಿಲ್ಲಲ್ಲಿ ನೋಡಿ, ಕರಪತ್ರದಲ್ಲಿ ಹಿಂದ್ಗಡೆ
ಏನೇನು ಸೌಲಭ್ಯಗಳನ್ನ ನೌಕರರು ನೀಡ್ತಾ ಇದ್ದಾರೆ, ಫಸ್ಟ್ ಹಾಕಿದ್ದಾರೆ ಏನೇನು ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ ಇವೆಲ್ಲ ಸಹ ಜಾರಿಯಾಗಿರ್ತಕ್ಕಂಥದ್ದು. ಇಲ್ಲಿಯ ಒಂದು ನೌಕರರು ಪಡ್ಕೊಳ್ತಿರ್ತಕ್ಕಂಥದ್ದು ಸೌಲಭ್ಯಗಳನ್ನ ಮೊದಲು ಹಾಕಿದ್ದಾರೆ. ಪ್ರಣಾಳಿಕೆ ಅಂತ ಲಾಸ್ಟಲ್ಲಿ 2 ತಗೊಂಡಿದ್ದಾರೆ. ಅಂದರೆ ಇಷ್ಟೆಲ್ಲವನ್ನು ಇವರು ಆಲ್ರೆಡಿ ಜಾರಿಗೆ ತಂದಿದ್ದಾರೆ. ಈ ಥರ ಹಾಕಿರ್ತಕ್ಕಂಥ ನಾನು ಗಮನಿಸಿದೆ ಫಸ್ಟು. ಮತ್ತು ಇದು ಯಾವುದು ಸುಳ್ಳು ಅಲ್ಲ, ಬೇಕಾದ್ರೆ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಮೈಸೂರಲ್ಲಿ ಯಾರು ನಿಮ್ಮ ಸ್ನೇಹಿತರುಗಳು ಚಾಮರಾಜನಗರ ಡಿವಿಷನಲ್ಲಿ, ಮಂಡ್ಯ ಡಿವಿಷನಲ್ಲಿದ್ದರೆ ಅವ್ರು ಕೇಳಿ ತಿಳ್ಕೊಳ್ಳಿ. ನಿಜವಾಗ್ಲೂ ಎಂಥ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾಯಿದ್ದಾರೆ ಅಂದರೆ ಇದಕ್ಕಿಂತ ಸಾಕ್ಷಿ ಬೇರೆ ಇನ್ನೇನು ಬೇಕಾಗಿಲ್ಲ. ನಾನಿಲ್ಲಿ ಹೋಗ್ಲಕ್ಕೆ ಬಂದಿಲ್ಲ, ನಾನು ಯಾರನ್ನೂ ಹೋಗ್ಲಕ್ಕೆ ನನಗೇನು ಲಾಭ ಇಲ್ಲ. ಆದರೆ ಇಂಥ ಒಂದು ಸೇವೆಯನ್ನು ಕೊಡ್ತಿರ್ತಕ್ಕಂಥ ತಂಡವನ್ನು ಬೆಂಬಲಿಸಬೇಕು ಅಂತ ವಾಲಂಟ್ರಿಯಾಗಿ ನಾವು ನೌಕರರ ಸಂಘದ ಪದಾಧಿಕಾರಿಗಳು ಹೊತ್ತು ಮೈಸೂರಿಗೆ ಬಂದಿದ್ದೀವಿ. ನೀವೆಲ್ಲ ಗಮನಿಸ್ತಾ ಇರತ್ರೆ ಅವ್ರ ಜೊತೆ ನಾನು ಕೂತ್ಕೊಂಡು ಸಂವಾದ ಮಾಡಿದೋ, ಅವ್ರ ಜೊತೆ ಚರ್ಚೆಗಳನ್ನ ಮಾಡಿದೋ, ಇದೆಲ್ಲ ಹೇಗೆ ಸಾಧ್ಯ ಅಂತೆಲ್ಲ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಅವರು ಅದಕ್ಕೆ ಒಂದೇ ಒಂದು ಉತ್ತರ ಕೊಟ್ಟಿದ್ದು, ಇಲ್ಲಿಯ ನಮ್ಮ ಸೊಸೈಟಿಯ ಸದಸ್ಯರುಗಳು ನೌಕರರು ಅದೇ ರೀತಿ ನಮಗೆ ಸ್ಪಂದನೆಯನ್ನು ಮಾಡ್ತಾಯಿದ್ದಾರೆ ಮತ್ತು ರಿಕವರೀಸು ಅದೇ ರೀತಿ ಆಗ್ತಾಯಿದೆ. ನಮ್ಮ ನೌಕರರು ನಮ್ಮ ಜೊತೆ ಆ ರೀತಿ ಒಂದು ಸಹಕಾರವನ್ನು 25-30 ವರ್ಷದಿಂದ ಕೊಟ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ವಿಷಯವನ್ನು ಹೇಳಿದ್ರು. ಹಾಗಾಗಿ ಈ ಮೈಸೂರು, ಚಾಮರಾಜನಗರ, ಮಂಡ್ಯದಲ್ಲಿರ್ತಕ್ಕಂಥ ಮತದಾರ ಬಂಧುಗಳೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟ, ಈ ಒಂದು MDMS ಸೊಸೈಟಿಯ ಒಂದು ವಿಚಾರವಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಜವಾಗ್ಲೂ ನಾನು ಬೆಂಗಳೂರಿಂದ ಬಂದು ಕ್ಯಾನ್ವಾಸ್ ಮಾಡಬೇಕು ಅನ್ನೋದು ಏನು ನಮಗೆ ಇರಲಿಲ್ಲ. ಯಾಕೆಂದರೆ ಇಂಥ ಒಂದು ಸೊಸೈಟಿಗಳು, ನಾನು ಸಹ ಈ ಸೊಸೈಟಿಯಲ್ಲಿ ತಿಳ್ಕೊಳ್ತಕ್ಕಂಥ ಹಲವಾರು ವಿಚಾರಗಳಿದ್ದ. ಯಾಕೆ ನಾನು ಒಂದು ಸೊಸೈಟಿಗೆ ನಿರ್ದೇಶಕನಾಗಿದ್ದೀನಿ. ನಾವು ಕಲಿಬೇಕಂತಕ್ಕಂಥ ತುಂಬ ಇದೆ. ನಾನು ಇದ್ರ ಬಗ್ಗೆ ಒಂದಿನ ಈ ಸೊಸೈಟಿಗೆ ನಮ್ಮ ತಂಡವನ್ನು ಕರ್ಕೊಂಡು ಬರಬೇಕು, ನಮ್ಮ ಕನ್ಸ್ಯೂಮರ್ ಸೊಸೈಟಿಯ ಒಂದು ಇವ್ರನ್ನ ನಿರ್ದೇಶಕಗಳನ್ನ ಇಲ್ಲಿ ಕರ್ಕೊಬಂದು ಯಾವ ರೀತಿ ಇದೆಲ್ಲ ಸಾಧ್ಯ, ಹೇಗೆ ಒಂದೇ ದಿನದಲ್ಲಿ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆ ಹೇಗೆ, ಮತ್ತು ಈ ಮರಣ ಪರಿಣಿತಿಯನ್ನು ವಾಪಸ್ ಕೊಡ್ತಕ್ಕಂಥದ್ದು, ಇನ್ನೂ ಹಲವಾರು ವಿಷಯಗಳನ್ನು ಇವರು ಇದು ಮಾಡಿ. ಆಮೇಲೆ 8% ಬಡ್ಡಿಗೆ ಕೊಡ್ತಿರ್ತಕ್ಕಂಥದ್ದು, 8% ಲೋನು ಬಡ್ಡಿಯನ್ನು ಕೊಡ್ತಿರ್ತಕ್ಕಂಥದ್ದು ಇವೆಲ್ಲ ಇದ್ದಾವೆ. ಯಾಕೆಂದರೆ ಇವತ್ತು ಬ್ಯಾಂಕ್ಗಳಲ್ಲಿ ಒಂದು ಗಮನಿಸಿ, ಬ್ಯಾಂಕ್ಗಳಲ್ಲಿ ನಾವು ಸಹ ಇವತ್ತು ಲೋನ್ ಅರ್ಜಿ ಹಾಕ್ತು ಅಂದರೆ ಅವರು 1 ವಾರ, 3 ದಿನ, 4 ದಿನ, 1 ವಾರ ಮಾಡೇ ಮಾಡ್ತಾರೆ. ಎಂಥ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರೋ ಸಹ, ಎಂಥ ಟೆಕ್ನಾಲಜಿ ಹೊಂದಿದ್ರು ಸಹ, ಎಂಥ ಒಂದು ಅವರು ಇದು ಮಾಡ್ಕೊಂಡಿದ್ರು ಸಹ 1 ವಾರದಿಂದ 1 ವಾರ ಕನಿಷ್ಠ 1 ವಾರ ಬೇಕೇ ಬೇಕು ಲೋನ್ ಕೊಡಲಿಕ್ಕೆ. ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅರ್ಜಿ ಹಾಕಿದ್ರೆ ರಾತ್ರಿ ಸಂಜೆ 4 ಗಂಟೆಗೆಲ್ಲ ನಿಮ್ಮ ಅಕೌಂಟ್ ದುಡ್ಡು ಬರ್ತದೆ. ಇಂಥ ಒಂದು ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡತಕ್ಕಂಥ ಈ ಒಂದು MDMS ತಂಡ ನಿಜವೂ ಇದರಲ್ಲಿ ಎಲ್ಲ ಹಳೆಯ ಅನುಭವಿಗಳು, ಹಿರಿಯರು ಮತ್ತು ಈ ಸೊಸೈಟಿಗಳನ್ನು ಸುದೀರ್ಘವಾಗಿ ಆಳ್ವಿಕೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲರೂ ಸಹ ಈ ಒಂದು ತಂಡದಲ್ಲಿ ನಿಂತಿದ್ದಾರೆ. MDMS ತಂಡದಲ್ಲಿ ದಯಮಾಡಿ ಈ ಒಂದು ಭಾಗದ ಮತದಾರರು ಏನಿದ್ದೀರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಒಂದು ತಂಡವನ್ನು ಬೆಂಬಲಿಸಿ. ಅದನ್ನು ಬಿಟ್ಟು ನಿಜ ಹೇಳ್ತಾಯಿದ್ದೀನಿ ಕೇಳಿಸ್ಕೊಳ್ಳಿ, ನೀವೇ ಗಮನಿಸಿದ್ದೀರಾ, ಈ ಸಾರಿಗೆ ನೌಕರರ ಕೂಟ ಅನ್ನೋ ಒಂದು ತಂಡ ಕೋಲಾರದಿಂದ ಶುರುವಾಗಿ, ರಾಯಚೂರಿಂದ ಶುರುವಾಗಿ ಈ ಮೈಸೂರು, ಬೆಂಗಳೂರು ಸೊಸೈಟಿವರೆಗೂ ಸಹ ಬರೀ ಸುಳ್ಳು ಹೇಳ್ಕೊ ಬಂದಿರೋದು. ಒಂದು ಸಹ ಸತ್ಯ ಹೇಳಿಲ್ಲ. ಅವರ ಒಂದು ಪ್ರಣಾಳಿಕೆಗಳನ್ನು ಯಾವುದೂ ಜಾರಿಗೆ ತಂದಿಲ್ಲ. ಉದಾಹರಣೆಗೆ ನೀವು ಗಮನಿಸಿ, ಅವರ ಪ್ರಣಾಳಿಕೆಗಳನ್ನ ತೆಗೆದು ನೋಡಿ, ಅವರ ಆಶ್ವಾಸಗಳನ್ನ ತೆಗೆದು ನೋಡಿ. ಎಲ್ಲ ಸೊಸೈಟಿಗಳಲ್ಲೂ ಸಂಸ್ಥೆಯ ನೌಕರರ ಮಕ್ಕಳನ್ನು IAS ಮಾಡಿಸ್ತೀವಿ, IPS ಮಾಡಿಸ್ತೀವಿ, ಮತ್ತು ಲ್ಯಾಪ್ಟಾಪ್ ಕೊಡಿಸ್ತೀವಿ ನೌಕರರ ಮಕ್ಕಳುಗಳಿಗೆ ಸೊಸೈಟಿಗಳ ಕಡೆಯಿಂದ ಅಂತ ಹೇಳಿದರು. ತಾವೆಲ್ಲರೂ ಸಹ ಗಮನಿಸಿದ್ದೀರಾ. ಇದೇ ಕೂಟದ ಅಧ್ಯಕ್ಷ ಚಂದ್ರು ಸಹ ಹಲವಾರು ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ, ಗೇಟ್ ಮೀಟಿಂಗ್ಗಳಲ್ಲೂ ಸಹ ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ನಾನಿಲ್ಲಿ ಅವ್ರನ್ನ ದೂರಕ್ಕೆ ಬಂದಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ, ಹೇಳಿದ್ದಾರೆ, ನೀವು ಗಮನಿಸಬೇಕಾರೆ. ಆದರೆ ಈ ಮೈಸೂರು ಚುನಾವಣೆ ಅವ್ರ ಪ್ರಣಾಳಿಕೆ ತೆಗೆದು ನೋಡಿ, ಆ ಅಂಶವನ್ನು ತೆಗೆದಿದ್ದಾರೆ. ಈ ಒಂದು ಮೈಸೂರಲ್ಲಿ ಇವತ್ತೇನು ಸ್ಪರ್ಧೆ ಮಾಡಿದ್ದಾರೆ, ಮೈಸೂರು MDMS ಚುನಾವಣೆಯಲ್ಲಿ ನೌಕರರು ಕೂಡಿದವರು, ಅಲ್ಲಿ IAS, IPS ಮತ್ತು ಲ್ಯಾಪ್ಟಾಪ್ ಕೊಡೋ ವಿಷಯಗಳನ್ನ ತೆಗೆದು ಹಾಕಿದ್ದಾರೆ. ಯಾಕೆ ತೆಗೆದು ಹಾಕಿದ್ರಿ ನೀವು? ಯಾಕೆ ಅಂದರೆ ಇವ್ರ ಯೋಗ್ಯತೆಗೆ ಇನ್ನೂ ಸಹ ಒಂದೇ ಒಂದು ಸೊಸೈಟಿಯಲ್ಲಿ ಒಬ್ಬ ನೌಕರನ ಮಕ್ಕಳಿಗೆ ಒಂದು IPS, IAS ಮಾಡ್ತಕ್ಕಂಥ ಅರ್ಜಿ ಸಲ್ಲಿಸೋ ಯೋಗ್ಯತೆಯನ್ನು ಇವ್ರಿಗೆ ಮಾಡೋಕ್ಕಾಗಿಲ್ಲ, ಜಾರಿ ತರೋಕ್ಕಾಗಿಲ್ಲ. ಒಂದೇ ಒಂದು ಲ್ಯಾಪ್ಟಾಪ್ ಕೊಡೋಕ್ಕಾಗಿಲ್ಲ ಇವ್ರ ಕೈಲಿ. ಬರೀ ಸುಳ್ಳೇ ಹೇಳಿಕೊಂಡು ಸೊಸೈಟಿಗಳು ಬಂದಾಗ ಆ ವೇತನ ಕೊಡಿಸ್ತೀನಿ, ಈ ವೇತನ ಕೊಡ್ತೀನಿ ಅಂತ ಹೇಳ್ಕೊಂಡು ನೌಕರರು ತಲೆ ಕೆಡಿಸಿ ಎಲ್ಲ ಸೊಸೈಟಿ ಎಲ್ಲ ಮುಗಿದ ಮೇಲೆ ಸುಳ್ಳು ಹೇಳ್ಕೊಂಡು ಎಲ್ಲ ಗೆದ್ದ ಮೇಲೆ ಹೋಗಿ ಅಂಬಳಿ ಕೋಸ್ಕೊಂಡು ಮಲಿಕೊಬಿಡೋದು ಇವರು. ಇಷ್ಟೇ ಇವ್ರ ಉದ್ದೇಶ. ಇಲ್ಲಿವರೆಗೂ ಸುಮ್ಮನಿದ್ದ. ಈಗ ಮೈಸೂರು ಸೊಸೈಟಿ ಚುನಾವಣೆ ಬಂದಿದೆ, ಎಲ್ಲರೂ ಎದ್ದಿದ್ದಾರೆ. ಇಷ್ಟೇ ಇವ್ರು ಮಾಡೋದು. ಸೊಸೈಟಿಗಳು ಗೆಲ್ಲಬೇಕು, ಸೊಸೈಟಿಗಳನ್ನ ದಿವಾಳಿ ಮಾಡಬೇಕು. ಈಗ ನೀವು ಗಮನಿಸಿ, ರಾಯಚೂರಲ್ಲಿ ಇದೇ ಒಂದು ಕೂಟದ ಒಂದು ತಂಡ ಗೆಲ್ತು 2021ರಲ್ಲಿ. ನಾನು ಸಹ ಅಲ್ಲಿ ಹೋಗಿದ್ದೆ. ಗೆದ್ದು ಅಲ್ಲಿ ಕರೀಂ ಸಾಬ್ ಅನ್ನತಕ್ಕಂಥವ್ರು ಒಬ್ಬನ ಅಧ್ಯಕ್ಷರು ಮಾಡಿದರು. ಅವರಿವತ್ತು ಆ ಸೊಸೈಟಿಯಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಧ್ಯಕ್ಷರು ಮತ್ತು ಸದಸ್ಯತ್ವ ಎರಡೂ ಸಹ ರದ್ದುಗೊಳಿಸಿದ್ದಾರೆ ಸಹಕಾರ ಇಲಾಖೆಯವರು. ಯಾಕೆ ಅಂದರೆ ಆ ವ್ಯಕ್ತಿಗೆ ಆಡಳಿತ ಮಾಡಲಿಕ್ಕೆ ಬರ್ದೇ
ಆ ವ್ಯಕ್ತಿಯ ಮುಖಾಂತರ ಈಗ ಅಲ್ಲಿದ್ದಕ್ಕಂಥ ಮುಖಂಡರುಗಳೆಲ್ಲ ಸೇರಿ ಭ್ರಷ್ಟಾಚಾರ ಮಾಡಿಸಿ ಅದು ಸಾಬೀತಾದಮೇಲೆ, ತನಿಖೆಯಲ್ಲಿ ಸಾಬೀತಾದ್ಮೇಲೆ ಸಹಕಾರ ಇಲಾಖೆ ಅಧಿಕಾರಿಗಳು ಆ ವ್ಯಕ್ತಿಯನ್ನು, ಆ ಅಧ್ಯಕ್ಷ ಕರೀಂ ಸಾಬ್ ಅನ್ನೋ ಅಧ್ಯಕ್ಷನನ್ನು ವಜಾಗೊಳಿಸಿದ್ದಾರೆ. ಇದಕ್ಕಿಂತ ದುರಾಡಳಿತ ಉದಾಹರಣೆ ಬೇಕಾ? ಹಾಸನ ಸೊಸೈಟಿಯಲ್ಲಿ ನಿಮ್ಮ ಕೂಟದ ಸಾಧನೆ ಏನಾಗಿದೆ? ಸೊಸೈಟಿಯಲ್ಲಿ ಸದಸ್ಯತ್ವವನ್ನು ನೌಕರರು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಆಡಳಿತ ಕೊಡೋಕ್ಕಲ್ಲ, ಅಲ್ಲಿ ಸರಿಯಾಗಿ ಕೊಡದೇ ಇರೋದ್ರಿಂದ ನಿಮ್ಮ ಭ್ರಷ್ಟ ಆಡಳಿತವನ್ನು ನೋಡಿ ಸದಸ್ಯರುಗಳು ಸಹ ವಾಪಸ್ ಹೋಗ್ತಾ ಇದ್ದಾರೆ. ಅವರ ಸದಸ್ಯತ್ವವನ್ನು ರದ್ದುಗೊಳಿಸ್ಕೊಂಡು ಹೋಗೋರಿಗೂ ಸಹ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಇವ್ರ ಜೊತೆಗೆ. ಮತ್ತು ಸಿರ್ಸಿ ಸೊಸೈಟಿಯಲ್ಲಿ ಎರಡು ವಿಧವಾದ ಲೋನ್ ಕೊಡ್ತಕ್ಕೆ ಶುರು ಮಾಡಿದ್ದಾರೆ ಅವರು. ಅಲ್ಲೂ ಸಹ ನೀವು ದುರಾಡಳಿತ ಹೆಚ್ಚಾಗಿದೆ. ನೌಕರರಿಗೆ ಒಂಥರ ಲೋನು, ಅಧಿಕಾರಿ ವರ್ಗಕ್ಕೆ ಒಂಥರ ಲೋನು, ಈ ಥರ ಎಲ್ಲ ಇವರೇ ಬೈಲಾಗಳನ್ನ ಚೇಂಜ್ ಮಾಡ್ಕೊಳ್ಳೋದು, ಹೊಸ ವಿಚಾರ, ಆಮೇಲೆ ಬರೀ ಭ್ರಷ್ಟಾಚಾರ ಮಾಡೋದು, ದುಡ್ಡು ಮಾಡೋ ವಿಚಾರದಲ್ಲಿ ಇವರು ತಲ್ಲಣ್ಣಾಗಿರೋ ಸೊಸೈಟಿ ವಿಚಾರದಲ್ಲಿ ಬೇರೆ ಇನ್ನೇನು ಸಾಧನೆಗಳು ಮಾಡಿಲ್ಲ ಇವರು. ಅಲ್ಲಿಂದ ಇಲ್ಲಿವರೆಗೂ ಸಹ ನೀವು ಈ ರಾಯಚೂರಿಂದ ಹಿಡಿದು ಕೋಲಾರ, ರಾಯಚೂರು, ಇವತ್ತು ಈ ಮೈಸೂರು ಸೊಸೈಟಿ ಒಂದು ಇದು ನಡೀತಿದ್ದಾರೆ. ಅಲ್ಲೂ ಏನಾಗಿರ್ತಕ್ಕಂಥ ತಾವು ಗಮನಿಸಬೇಕಾಗಿದೆ. ಬರೀ ದ್ವೇಷ ಮನೋಭಾವ ಇಟ್ಕೊಂಡು ಇವರು ಚುನಾವಣೆಗಳು ಬರ್ತಾರೆ ಹೊರತು ಸೊಸೈಟಿಗಳನ್ನ ಅಭಿವೃದ್ಧಿ ಮಾಡಬೇಕು ಈ ವಿಚಾರ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಬರಲ್ಲ ಇವರು. ಅದರಿಂದ ಇಂಥವ್ರನ್ನ ನಂಬೇಡಿ ದಯವಿಟ್ಟು. ಆಮೇಲೆ ಇನ್ನೊಂದು ವಿಷಯ ಹೇಳಿ ಗಮನಿಸ್ತೀನಿ ತಮ್ಮ ಗಮನಕ್ಕೆ. ಮಂಡ್ಯದಲ್ಲಿ ವಿಶ್ವಜ್ಞಾನಿ ಟ್ರಸ್ಟ್ ಅಂತ ಒಂದು ಸಹಕಾರ ಸಂಘ ಸೊಸೈಟಿ ಇದೆ, ಅಲ್ಲಿ ಕನ್ಸ್ಯೂಮರ್ ಸೊಸೈಟಿ. ಅಲ್ಲೂ ಸಹ ಒಬ್ಬ ನಮ್ಮ ಸ್ನೇಹಿತರೆ ಅವರು ತಾಳಸಾಸ್ ಮೋಹನ ಆಲಿಯಾಸ್ ತಾಳಸಾಸ್ ಮೋಹನ ಅಂತ, ಅವ್ರ ಹೆಸರು ಮೋಹನ ಅಂತ, ಅವ್ರ ಊರ ಹೆಸರು ಸೇರಿಸ್ಕೊಂಡು ತಾಳಸಾಸನ ಮೋಹನ್ ಅಂತ ಮಾಡ್ಕೊಂಡಿದ್ರು. ಇವತ್ತು ಮೈಸೂರು ಎಲ್ಲ ಡಿಪೋಗಳ ಮುಂದೆ ದೊಡ್ಡದಾಗಿ ಹೋಗಿ ವಿ ವಾಯ್ಸ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದ್ರ ಮುಖಾಂತರ ನೌಕರಿ ಬರೀ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಆ ಸೊಸೈಟಿ ಅಂತಕ್ಕಂಥ ತಾವೆಲ್ಲರೂ ಸಹ ಗಮನಿಸಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೇಲೆ ಆಗಿರ್ತಕ್ಕಂಥ FIR, ಅವ್ರ ಕುಟುಂಬದವ್ರ ಮೇಲೆ ಆಗಿರ್ತಕ್ಕಂಥ FIRಗಳು ಸಹ ಇವತ್ತು ಹರಿದಾಡ್ತಾ ಇದ್ದಾವೆ. ಅಲ್ಲಿ 1,40,00,000ಕ್ಕೂ ಅಧಿಕ ಭ್ರಷ್ಟಾಚಾರವನ್ನು ಮಾಡಿ ಇವರು 2 ತಿಂಗಳು ತಲೆಮರೆಸ್ಕೊಂಡು ಹೈಕೋರ್ಟಲ್ಲಿ ಬೇಲ್ ತಗೊಂಡು ಬಂದು ಇವತ್ತು ನಿಮ್ಮ ಮುಂದೆ ನಿಂತಿದ್ದಾರೆ. ಇಂಥವರು ಸಹಕಾರ ಕ್ಷೇತ್ರವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಹೆಂಗೆ ನಂಬ್ತೀರಾ ಇವ್ರನ್ನ? ಇದೇ ಸೊಸೈಟಿಗಳ ಮುಂದೆ ಬಂದು ನಿಂತಿದ್ದಾರೆ. ಮೈಸೂರು ಸೊಸೈಟಿಗಳ ಮುಂದೆ, ಪ್ರಿಯಾಪಟ್ಟಣ, ಹುಣಸೂರು ಎಲ್ಲ ಸೊಸೈಟಿಗಳ ಮುಂದೆ, ಡಿಪೋಗಳ ಮುಂದೆ ಹೋಗ್ತಾ ಇದ್ದಾರೆ. ನಾವು ಸಹಚರು, ನಾವು ಭ್ರಷ್ಟರಲ್ಲ ಅಂತಕ್ಕಂಥದ್ದು. 1,40,00,000 ಹಗರಣ ನಿನ್ನ ಮೇಲೆ ಇದೆಯಲ್ಲಪ್ಪ. ನೀನೇನು ಬಂದಿದ್ದು ನೌಕರು, ನಮ್ಮ ಸಾರಿಗೆ ನೌಕರರಿಗೆ ಏನು ನ್ಯಾಯ ಕೊಡಿಸ್ತೀಯ ಅಂತ ಬಂದು ನಿಂತಿದ್ದೀಯಪ್ಪ ನೀನು. ನಿನ್ನ ಮೇಲೆ, ನಿಮ್ಮ ಬಾಮೈದನ ಮೇಲೆ, ನಿಮ್ಮ ಮಾವನ ಮೇಲೆ, ತಂದೆ ತಾಯಿ ಮೇಲೆ, ಇಡೀ ಕುಟುಂಬದ ಮೇಲೆ 9 ಜನ ಮೇಲೆ FIR ಆಗಿದೆಯಲ್ಲಪ್ಪ. ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ, ಎಲ್ಲ ವಾಟ್ಸಪ್ ಗ್ರೂಪಲ್ಲೂ ಸಹ ತಮ್ಮ ಗುಣಗಾನ ಮಾಡ್ತಾಯಿದ್ದಾರೆ. ನಿಮ್ಮಂಥವ್ರು ಬಂದು ಇವತ್ತು ಇಂಥ ಸೊಸೈಟಿ ಬಗ್ಗೆ ಭ್ರಷ್ಟಾಚಾರ ಆಗಿದೆ ಅಂತ ಮಾತಾಡ್ತೀರಪ್ಪ. ಎಲ್ಲಿ ಭ್ರಷ್ಟಾಚಾರ ಆಗಿದೆ? ಇವತ್ತು ಬೆಳಿಗ್ಗೆ ಅರ್ಜಿ ಕೊಟ್ಟರೆ ಮಧ್ಯಾಹ್ನಕ್ಕೆ ಲೋನ್ ಆಗ್ತಕ್ಕಂಥದ್ದು ಭ್ರಷ್ಟಾಚಾರನಾ? ನೀವೇ ಹೇಳ್ರಪ್ಪ. ನಿಮಗೆ ಕೂಡಿದ್ರೆ ನನ್ನ ಪ್ರಶ್ನೆ. ಬೆಳಿಗ್ಗೆ 10 ಗಂಟೆಗೆ ಅರ್ಜಿ ಕೊಟ್ಟರೆ ಸಂಜೆ 4 ಗಂಟೆಗೆ ಲೋನ್ ಮಾಡ್ತಾಯಿದ್ದಾರೆ, ಅದು ಭ್ರಷ್ಟಾಚಾರನಾ? ಮರಣ ಪರಿಹಾರ ನಿಧಿಯನ್ನು ವಾಪಸ್ ಕೊಡ್ತಾರೆ, ಇದು ಭ್ರಷ್ಟಾಚಾರನಾ? ಆಮೇಲೆ ಸ್ವಂತ ಜಾಗ ಖರೀದಿ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವತ್ತು, ಇದು ಭ್ರಷ್ಟಾಚಾರನಾ? ನೀವು ಹೆಂಗೆ ಈ ಸೊಸೈಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಿದ್ರಿ ನೀವು? ನಿಮ್ಮಷ್ಟು ಯಾರು ಭ್ರಷ್ಟಾಚಾರ ಮಾಡಿಲ್ಲ. ಮೋಹನ್ ಅವರೇ, ದಯವಿಟ್ಟು ನೀವು ಮಾತಾಡಬೇಕು. ಹೇಳಿ, ನೀವು ದಯಮಾಡಿ ಮಾತಾಡಬೇಕು. ನೀವು ಯಾಕೆ ನಿಮ್ಮ ಮೇಲೆ FIR ಆಯಿತು? ಯಾಕೆ 2 ತಿಂಗಳು ತಲೆ ಮರೆಸ್ಕೊಂಡಿದ್ರಿ? ಯಾಕೆ ಹೈಕೋರ್ಟಲ್ಲಿ ಬೇಲ್ ತಗೊಂಡ್ರಿ? ಮಂಡ್ಯ ಕೋರ್ಟಲ್ಲಿ ಯಾಕೆ ನಿಮ್ಗೆ ಬೇಲ್ ಆಗಲಿಲ್ಲ? ಇವತ್ತು ಬಂದು ಸಹಕಾರಿ ಕ್ಷೇತ್ರದ ಬಗ್ಗೆ ವಿ ವಾಯ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿಗೋಸ್ಕರ ಇವತ್ತು ಸುತ್ತಾ ಇದ್ದೀರಾ. ದಯಮಾಡಿ ಸುಳ್ಳು ಹೇಳೋದು ಬಿಡಿ. ಸಾರಿಗೆ ನೌಕರರಿಗೆ ಸುಳ್ಳು ಹೇಳೋದನ್ನ ಬಿಟ್ಟು ದಯಮಾಡಿ ಮುಖಂಡರಾದವರು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು. ಸಾಧ್ಯವಾದರೆ ಸತ್ಯ ಹೇಳಿ, ಸಾಧ್ಯವಾದರೆ ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರ ಪರ ನಿಂತ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಈ ಥರ ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸಿ ನಾವು ಆ ಥರ ವೇತನ ಕೊಡಿಸ್ತೀವಿ, ಈ ಥರ ವೇತನ ಕೊಡಿಸ್ತೀವಿ, ನಾವು ಲ್ಯಾಪ್ಟಾಪ್ ಕೊಡಿಸ್ತೀವಿ, IAS ಮಾಡಿಸ್ತೀವಿ, IPS ಮಾಡಿಸ್ತೀವಿ, ಇವೆಲ್ಲ ಹೇಳಿ 15 ವರ್ಷದಿಂದ ನಾವು ನೋಡಿ ಸಾಕಾಗೋಗಿದೆ. ಎಲ್ಲಪ್ಪ, ಒಂದೇ ಒಂದು ಸೊಸೈಟಿದು ಎಲ್ಲರೂ ಸಹ ಒಬ್ಬ ನಮ್ಮ ನೌಕರರ ಮಕ್ಕಳಿಗೆ ನೀವು IAS IPS ಕೋಚಿಂಗ್ ಕೊಡಿಸಿರೋದು ಉದಾಹರಣೆ ಇದೆಯಾ? ಹಾಕಿ ನೋಡಿ. ಮತ್ತು ಆಯ್ತಪ್ಪ, ಯಾಕೆ ಅಂಶವನ್ನು ಇವತ್ತು ನೀವು ಇವು ಮೈಸೂರು ಕೂಟದ ಒಂದು ಪ್ರಣಾಳಿಕೆಯಲ್ಲಿ ಯಾಕೆ ಹಾಕಿಲ್ಲ? ನೀವು ಎಲ್ಲ ಕಡೆ ಹಾಕ ಬರ್ತಿದ್ರಿ, ಚಪ್ಪಾಳೆ ತಡ್ತೀರಿ, ಜೋರಾಗಿ ಭಾಷಣ ಬಿಗಿತಿದ್ರಿ. ಇವತ್ತು ಯಾಕೆ ಸುಮ್ಮನೆ ಆಗಿದ್ದೀರಾ? ಇಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಸುಳ್ಳು ಹೇಳೋರು ನೀವು ಅಂತ. ನಿಮ್ಮ ಸುಳ್ಳೇ ನಿಮ್ಮ ಮನೆ ದೇವರು. ಹಾಗಾಗಿ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಹಲವಾರು ವಿಚಾರಗಳಿದ್ದಾವೆ, ಇದು ಸಂದರ್ಭ ಅಲ್ಲ. ಅದರಿಂದ ಕೊನೆಯದಾಗಿ ಆತ್ಮೀಯ ಮತದಾರ ಬಂಧುಗಳೇ, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ವಿಭಾಗದ ಎಲ್ಲ ಮತದಾರ ಬಂಧುಗಳು ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ದೀನಿ. ನಾವು ವಾಲಂಟಿಯರಾಗಿ ಬಂದು ಇವತ್ತು ಈ ಒಂದು MDMS ತಂಡವನ್ನು ಬೆಂಬಲಿಸ್ತಿದ್ದೀವಿ. ಯಾಕೆಂದರೆ ಈ ಥರ ಒಂದು ಪ್ರಾಮಾಣಿಕವಾದಂಥ ಆಡಳಿತವನ್ನು ಅವರು ನೀಡಿದ್ದಾರೆ. ಮತ್ತು ಎಲ್ಲ ಹಲವರು ಅನುಭವಿಗಳಿದ್ದಾರೆ. ಈ ಅನುಭವಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸುಳ್ಳರಿಗೆ, ಕಳ್ಳರಿಗೆ, ಭ್ರಷ್ಟರಿಗೆ, ಈ ನೌಕರರ ಕೂಟ ಇಷ್ಟು 3ನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡು, ಸುಳ್ಳು ಹೇಳೋದು, ಸೊಸೈಟಿಗಳು ಕೇಳೋದು, ಭ್ರಷ್ಟಾಚಾರ ಮಾಡೋದು, ದುಡ್ಡು ಮಾಡ್ಕೊಂಡು ಮನೆ ಕಡೆ ಹೋಗೋದು, ಮತ್ತು ಈ ಚುನಾವಣೆಗಳು ಬಂದಾಗ ಮಾತ್ರ ನೌಕರರಿಗೆ ನಾವು ಅದು ಕೊಡಿಸ್ತೀವಿ, ಇದು ಕೊಡಿಸಿ ಸುಳ್ಳು ಹೇಳೋದು, ಇಷ್ಟು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಮಾಡ್ತಾಯಿಲ್ಲ.
ಹಾಗಾಗಿ ಇಂಥ ಒಂದು ಭ್ರಷ್ಟ ತಂಡಗಳಿಗೆ ಅಂಥ ತಂಡವನ್ನು ದಯವಿಟ್ಟು ಯಾರು ಬೆಂಬಲಿಸಕ್ಕೆ ಹೋಗಬೇಡಿ. ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ MDMS ತಂಡ ಏನಿದೆ ನಿಜವಾಗ್ಲೂ ನೀವು ನಾನು ನಿಮಗೆ ಹೇಳೋ ಸುಳ್ಳಾರೆ, ಈ ಪ್ರಣಾಳಿಕೆಗಳು ಹಿಂದ್ಗಡೆ ಪ್ರಣಾಳಿಕೆ ಎಲ್ಲ ಅವ್ರ ಸಾಧನೆ ಏನೇನು ಮಾಡಿರೋದು ಇಷ್ಟು ಸಹ ಗಮನಿಸಿ. ಮತ್ತು ನಿಮ್ಮ ಸ್ನೇಹಿತರು ಯಾರು ಈ ಭಾಗದಲ್ಲಿದ್ದರೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಹಾಗಾಗಿ ತಮ್ಮಲ್ಲಿ ಕೊನೆಯದಾಗಿ ಮನವಿ ಮಾಡ್ತಾಯಿದ್ದೀನಿ, ಈ MDMS ತಂಡವನ್ನು ಬೆಂಬಲಿಸಿ ಈ ತಂಡ ಜಯಶೀಲರಾಗಿ ಮತ್ತೆ ಇನ್ನೂ ಒಳ್ಳೆಯ ಆಡಳಿತವನ್ನು ನಿಮ್ಗೆ ಕೊಡಲಿಕ್ಕೆ ಈ ಭಾಗದ ನೌಕರು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ನಾವೆಲ್ಲ ಚುನಾವಣಾ ಪ್ರಚಾರಕ್ಕೆ ನಿಂತಿದ್ದೀವಿ. ನೀವೆಲ್ಲರೂ ಸಹ ಈ ಥರ ಒಂದು ಒಳ್ಳೆಯ ಪ್ರಾಮಾಣಿಕವಾದಂಥ ತಂಡ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಇರತಕ್ಕಂಥ ತಂಡಕ್ಕೆ ತಾವೆಲ್ಲರೂ ಸಹ ಮತವನ್ನು ನೀಡಿ ಜಯಶೀಲರಾಗಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.